ಧಾರವಾಡ ನಗರದ ಮಾಳಮಡ್ಡಿಯ ಸಮೃದ್ಧಿ ಅಪಾರ್ಟ್ಮೆಂಟ್ನ ಒಳಚರಂಡಿ ನೀರು ಗುರುರಾಜ್ ಕಾಲೋನಿಗೆ ಹರಿದು ಬರುತ್ತಿರುವುದರಿಂದ ಅಲ್ಲಿನ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ನಾರಾಯಣ ಭಟ್, ಗುರುರಾಜ್ ಕಾಲೋನಿಯ ಸ್ಥಳೀಯರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಈ ಒಳಚರಂಡಿಯ ನೀರು ಅಲ್ಲಿನ ನೀರಿನ ಟ್ಯಾಂಕ್ಗಳಿಗೆ ಸೇರಿ ಅನಾರೋಗ್ಯಕ್ಕೆ ಒಳಗಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಈ ವಿಷಯವಾಗಿ ಪಾಲಿಕೆಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಖಾಸಗಿ ಒಡೆತನದಲ್ಲಿರುವಂತಹ ಅಪಾರ್ಟ್ಮೆಂಟ್ನ ಸಮಸ್ಯೆ ಅವರೇ ಬಗೆಹರಿಸಿಕೊಳ್ಳುವಂತೆ ಪಾಲಿಕೆ ಉತ್ತರ ನೀಡಿದೆ. ಅಪಾರ್ಟ್ಮೆಂಟ್ನಲ್ಲಿರುವ ಮಾಲೀಕರಿಗೆ ಈ ವಿಷಯ ತಿಳಿಸಿ ಸರಿ ಮಾಡುವಂತೆ ಹೇಳಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಸಮಸ್ಯೆ ಅಂದರೆ ನಮ್ಮಲ್ಲಿ ಈ ಮಂಜುನಾಥಪುರದಲ್ಲಿ ರವೀಂದ್ರ ದೇಶಪಾಂಡೆ ಅವರು ಸಮೃದ್ಧಿ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ. ಕಟ್ಟಬೇಕಿದ್ರೆ ಅದಕ್ಕೆ ಏನು ಕೇಳಿದರೆ ಇದು ಡ್ರೈನೇಜ್ ವ್ಯವಸ್ಥೆ ಸರಿಯಾಗಿ ಮಾಡದೇ ಇರೋದ್ರಿಂದವ ಅವರು ಆ ಸಮೃದ್ಧಿ ಅಪಾರ್ಟ್ಮೆಂಟ್ನ ಚರಂಡಿ ನೀರು ಈಗ ನಮ್ಮ ಏರಿಯಾಕ್ಕೆ ಬಂದು ನಮ್ಮ ಎಲ್ಲ ವಾಟರ್ ಟ್ಯಾಂಕು ಎಲ್ಲ ಕಲುಷಿತ ಮಾಡಿದೆ. ಅದರಿಂದ ನಮಗೆಲ್ಲ ಆರೋಗ್ಯ ಸಮಸ್ಯೆ ಆಗ್ತಾಯಿದೆ. ನಾವು ಈಗಾಗಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಆದರೂ ಸಹಿತ ಸಮಸ್ಯೆ ಬಗೆಹರಿಲ್ಲ. ಈಗ ನಾವು ಎಲ್ಲ ವಯಸ್ಸಾದವರಿದ್ದು ದಿವಸ ಸಫರ್ ಆಗ್ತಾ ಇದ್ದೇವೆ ಇಲ್ಲಿ. ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಮ್ಮ ವಿನಂತಿ. ನಮ್ಮ ಹೆಸರು ಸರ್? ನನ್ನ ಹೆಸರು ನಾರಾಯಣ ಭಟ್ ಅಂತ ಹೇಳಿ. ಇಲ್ಲಿ ಎಷ್ಟು ಮನೆ ಅದ ಸರ್? ಇಲ್ಲಿ 6 ಮನೆ ಇದೆ. ಹಾಂ ಸರ್. 6 ಮನೆ ಹೊರತಾಗಿ ಪಕ್ಕದ ಮನೆಗಳಿಗೂ ಎಫೆಕ್ಟ್ ಆಗಿದ್ದಾವೆ, ಆದರೆ ಅವರು ನಮ್ಮಷ್ಟು ಎಫೆಕ್ಟ್ ಆಗಿಲ್ಲ. ನಾವು ಮೋಸ್ಟ್ ಎಫೆಕ್ಟೆಡ್. ಎಷ್ಟು ದಿವಸದಿಂದ ಆಗ್ತದೆ ಸರ್? ಸರ್ ಈಗ 8 ದಿವಸ ಆಯ್ತು ಸರ್. ಈಗ ಆಯ್ತು. ನಾವು ಅವ್ರ ಜೊತೆ ಭಾಳ ಅಪಾರ್ಟ್ಮೆಂಟ್ ಜೊತೆ ಭಾಳ ಸರ್ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವರು ಸಹಿತ ಅಪಾರ್ಟ್ಮೆಂಟ್ ನಿವಾಸಿಗಳಾಗಲಿ ಅಥವಾ ಅವರ ಸೊಸೈಟಿಯವರಾಗಲಿ ಅದ್ರ ಬಗ್ಗೆ ಯಾವುದೇ ಕಾಳಜಿಯನ್ನು ವಹಿಸ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ. ಬರೀ ಮಾಡ್ತೇವ್ರಿ ಅಂತ ಹೇಳಿ ಕಾಲ ಕಳೀತಾ ಇದ್ದಾರೆ. ಈ ಕಾರ್ಪೊರೇಷನ್ ಕಂಪ್ಲೇಂಟ್ ಮಾಡಿದೆ ಸರ್? ಕಾರ್ಪೊರೇಷನ್ ಕಂಪ್ಲೇಂಟ್ ವಾಟ್ಸಪ್ ಮಾಡಿದ್ದೀವಿ. ಅದಕ್ಕೆ ಏನು ಕೇಳಿದರೆ ಅವರು ಇದು ಪ್ರೈವೇಟ್ ಕಂಪ್ಲೇಂಟ್ ಆಗ್ತದೆ, ಹಾಗಾಗಿ ನೀವೇ ನೋಡ್ಕೋಬೇಕು, ಅದು ನಮ್ಗೆ ಸಂಬಂಧ ಬರೋದಿಲ್ಲ ಅಂತ ಹೇಳಿ ಹೋಗಿದ್ದಾರೆ ಅಷ್ಟೇ. ಈ ವಿಷಯವಾಗಿ ವಿದ್ಯಾಗಿರಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ರು ಪೊಲೀಸರು ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ, ಅದು ಪಾಲಿಕೆಗೆ ಸಂಬಂಧಿಸಿದ ವಿಷಯ ಅಂತ ಹೇಳಿ ಜಾರಿ ಕೊಡುತ್ತಿದ್ದಾರೆ. ನಿವೃತ್ತಿ ನಂತರ ನೆಮ್ಮದಿ ಬದುಕಿಗಾಗಿ ಧಾರವಾಡದಲ್ಲಿ ಒಂದು ಮನೆ ಮಾಡಿಕೊಂಡು ಆರಾಮಾಗಿ ಇರಬೇಕು ಅಂದ್ರೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ನೀರಿನ ತೊಟ್ಟಿಯಲ್ಲಿ ಒಳಚರಂಡಿ ನೀರು ಸೇರುವುದರಿಂದ ಚರ್ಮದ ಅಲರ್ಜಿ, ಕೆಮ್ಮು, ಅತಿಸಾರ ಇನ್ನು ಮೊದಲಾದ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. 4 ವರ್ಷಗಳಿಂದ ಈ ಸಮಸ್ಯೆ ಇದೆ. ಸ್ಥಳೀಯರಾದ ಕುಲಕರ್ಣಿ ಮಾತನಾಡಿ, ಸಮೃದ್ಧಿ ಅಪಾರ್ಟ್ಮೆಂಟ್ನ ಅಸೋಸಿಯೇಷನ್ ಪದಾಧಿಕಾರಿಗಳಾದ ವಿನಾಯಕ್ ಜೋಶಿ, ಗೌಡರ್ ಮತ್ತು ಕುಲಕರ್ಣಿ ಅವರಿಗೆ ಮನವಿ ಮಾಡಿದ್ದೇವೆ. ಅಪಾರ್ಟ್ಮೆಂಟ್ನ ನಿವಾಸಿಗಳೊಂದಿಗೆ ಹಲವಾರು ಬಾರಿ ಮಾತುಕತೆ ನಡೆಸಿದ್ದೇವೆ. ಅವರು ಭರವಸೆ ನೀಡುತ್ತಿದ್ದಾರೆ, ಆದರೆ ಏನೂ ಕ್ರಮ ಕೈಗೊಳ್ಳುತ್ತಿಲ್ಲ. ಅಪಾರ್ಟ್ಮೆಂಟಿನ ಸಭಾಂಗಣಕ್ಕೆ ಸಂಬಂಧಿಸಿದಂತೆ ಬಿಲ್ಡರ್ ರವೀಂದ್ರ ದೇಶಪಾಂಡೆ ಅವರ ಹೆಸರಿನಲ್ಲಿ ಅವರು ಇಟ್ಟುಕೊಂಡಿರುವುದರಿಂದ ವಿವಾದಕ್ಕೆ ಕಾರಣವಾಗಿದೆ. ಕಟ್ಟಡವನ್ನ ಸಂಘಕ್ಕೆ ಹಸ್ತಾಂತರಿಸಿದ್ದರಿಂದ ನಾವು ಆ ಸಮಯದಲ್ಲಿ ಬಿಲ್ಡರ್ ಅನ್ನ ಸಂಪರ್ಕಿಸಿದ್ದೆವು. ಮಂಜುನಾಥಪುರ ನಾಗರಿಕ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಈ ಸಮಸ್ಯೆಯನ್ನ ಹೋಗಲಾಡಿಸಲು ಸಹಕರಿಸಬೇಕಾಗಿ ವಿನಂತಿಸಿದ್ದೇವೆ ಅಂತ ಹೇಳಿದ್ದೇವೆ. ಒಳಗೆ ಆ ಸಮೃದ್ಧಿ ಅಪಾರ್ಟ್ಮೆಂಟ್ ಚೇಂಬರು ಲೀಕೇಜ್ ಆಗಿ ಪರ್ಕ್ಯುಲೇಷನ್ ಆಗಿ ಡ್ರೈನೇಜ್ ವಾಟರ್ ನಮ್ಮ ಕಾಲನಿ ಒಳಗೆ ಬರ್ಲಿಕ್ಕತ್ತಿದೆ. 6 ಮನೆಗಳಿಗೆ ಆರೋಗ್ಯದ ತೊಂದರೆ ಆಗ್ಲಿಕ್ಕತ್ತಿದೆ. ಈಗಾಗಲೇ 8, 15, 20 ದಿವಸದಿಂದ ಒಡ್ತಾಡ್ತಾ ಇದ್ದೇವೆ. ಅದಕ್ಕೆ ಯಾರೂ ಕೂಡ ಅದನ್ನು ಲಕ್ಷ್ಯ ತಗೊಂಡಿಲ್ಲ. ಮತ್ತು ಸಂಬಂಧಿಸಿದ ಅಧಿಕಾರಿಗಳು ಈ ಬಗ್ಗೆ ಶೀಘ್ರ ಒಂದು ಕ್ರಮ ಕೈಗೊಳ್ಳಬೇಕೆಂದು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಗುರುರಾಜ್ ಕಾಲೋನಿಯಲ್ಲಿರುವ ಸಮೃದ್ಧಿ ಅಪಾರ್ಟ್ಮೆಂಟ್ನ ಒಳಚರಂಡಿ ನೀರು ನಿಲ್ಲಿಸಲು ಪಾಲಿಕೆ ಈ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕ್ರಮ ಕೈಗೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸಿದ್ದಾರೆ.